lovers of literary terms and literature of the English. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು 8th ಮತ್ತು 9th ಅಥವಾ ಕೆಲವೊಂದಿಷ್ಟು ಕ್ಲಾಸ್ಗೆ ಇಲ್ಲಿರ್ತಕ್ಕಂಥ ಪೋಯಮನ್ನು ಯಾವ ಪೋಯಮ್ ಅದ ರೀ ಕೋರಮಂಡಲ್ ಫಿಶರ್ಸ್ ಅಂತಕ್ಕಂಥ ಪೋಯಮನ್ನು ಈ ವಿಡಿಯೋ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನನ್ನು ಕನ್ನಡದಲ್ಲಿ ನಾವು ನೋಡ್ತಾ ಹೋಗೋರಿದ್ದೀವಿ. ಅದಕ್ಕಿಂತ ಮುಂಚೆ 7th, 8th, 9th, 10th ಕನ್ನಡ ಇಂಗ್ಲೀಷ್ ಮೀಡಿಯಮ್ ಬೋತ್ ಲೆಸನ್ಸ್ ಆರ್ ದೇರ್. ಯು ಕ್ಯಾನ್ ಲರ್ನ್ ಆ್ಯಂಡ್ ವಾಚ್ ಆ್ಯಂಡ್ ಇಫ್ ಯು ಲೈಕ್ಡ್ ದ್ಯಾಟ್ ಯು ಕ್ಯಾನ್ ಶೇರ್ ವಿತ್ ದ ಯುವರ್ ಫ್ರೆಂಡ್ಸ್ ಗ್ರೂಪ್ ಅಂತ ಹೇಳ್ತಾ ಓಕೆ, ಒಂದು ವಿಡಿಯೋ ಕ್ಲಾಸಲ್ಲಿ ಈ ಒಂದು ಪೋಯಮನ್ನು ಸರೋಜಿನಿ ನಾಯ್ಡು ಅವರು ಬರೆದಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪೋಯಮನ್ನು ನಾವು ನೋಡ್ತಾ ಹೋಗೋಣ. ದ ಪೋಯಮ್ ಈಸ್ ಕೋರಮಂಡಲ್ ಫಿಶರ್ಸ್. ಕೋರಮಂಡಲ್ ಮೀನ್ಸ್ ಇಟ್ ಇಸ್ ದ ಪ್ಲೇಸ್ ನೇಮ್ ಆರ್ ನಿಯರೆಸ್ಟ್ ಆಫ್ ದ ಸಿ, ಆ ಸಮುದ್ರದ ಸಮೀಪ ಇರತಕ್ಕಂಥ ಮೀನುಗಾರರ ಬಗ್ಗೆ. ಫಿಶರ್ಸ್ ಅಂದರೆ ಏನು? ಮೀನುಗಾರರು. ಈ ಒಂದು ಕೋರಮಂಡಲದಲ್ಲಿರ್ತಕ್ಕಂಥ ಮೀನುಗಾರರ ಜೀವನ ಯಾವ ರೀತಿ ಇದೆ, ಪ್ರತಿನಿತ್ಯ ಜೀವನ, ನಮ್ಮ ಜೀವನ ಯಾವ ರೀತಿ ಇದೆ, ಅವ್ರ ಜೀವನ ಯಾವ ರೀತಿ ಇದೆ ಅನ್ನೋದನ್ನು ಅವರ ಒಂದು ಪೊಯೆಟಿಕ್ ಲೈನ್ಸಲ್ಲಿ ಅದ್ಭುತವಾಗಿ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ವಿವರಣೆಯನ್ನು ಕೊಟ್ಟಿದ್ದಾರೆ. ರಿಟರ್ನ್ ಬೈ ಸರೋಜಿನಿ ನಾಯ್ಡು. ಹಾಗಾದ್ರೆ ಆ ಪೋಯಮ್ಗಿಂತ ಮುಂಚೆ ಒಂದು ಸ್ವಲ್ಪ ನಾವು ಇಲ್ಲಿ ಕವಯಿತ್ರಿಯವರ ಸರೋಜಿನಿ ನಾಯ್ಡು ಅವರ ಬಗ್ಗೆ ನಾವು ನೋಡ್ತಾ ಹೋಗೋಣ್ರಿ. ಸರೋಜಿನಿ ನಾಯ್ಡು ವಾಸ್ ಅ ಗ್ರೇಟ್ ಪೋಯೆಟ್. ಇವರೊಬ್ಬ ಮಹಾನ್ ಕವಿಯತ್ರಿ ಆ್ಯಂಡ್ ಪ್ಯಾಟ್ರಿಯಾಟ್ ಮೀನ್ಸ್ ದೇಶಭಕ್ತಿ, ದೇಶವನ್ನು ಪ್ರೀತಿಸೋಳು. ಆ್ಯಂಡ್ ಪೊಲಿಟಿಷಿಯನ್, ರಾಜಕಾರಣಿ. ಆ್ಯಂಡ್ ಒರೇಟರ್, ಒಳ್ಳೆಯ ಮಾತುಗಾರ್ತಿ. ಆ್ಯಂಡ್ ಅಡ್ಮಿನಿಸ್ಟ್ರೇಟರ್, ಒಳ್ಳೆಯ ಒಂದು ಆಡಳಿತವನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಈ ಸರೋಜಿನಿ ನಾಯ್ಡು ಅವರು. ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ಭಾರತ ಆದ ಬಳಿಕ, ಸ್ವತಂತ್ರ ಸಿಕ್ಕ ಬಳಿಕ, ಶಿ ಬಿಕೇಮ್ ದ ಗವರ್ನರ್ ಆಫ್ ಉತ್ತರ ಪ್ರದೇಶ್. ಇವರು ಕೂಡ ಈ ಒಂದು ಉತ್ತರ ಪ್ರದೇಶದ ಗವರ್ನರ್ ಆಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ನೋಡ್ತಾ ಹೋದರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಶಿ ವಾಸ್ ಬಾರ್ನ್ ಆನ್ ಫೆಬ್ರವರಿ 13. ಫೆಬ್ರವರಿ 13ನೇ ತಾರೀಕು ಅವ್ರು ಏನಪ್ಪ ಅಂದ್ರೆ ಹುಡ್ತಾರೆ. ಯಾವ ಇಸ್ವಿಯಲ್ಲಿ, ಯಾವ ವರ್ಷದಲ್ಲಿ ಅಂತಪ್ಪ ಅಂದ್ರೆ 1879ನೇ ಇಸ್ವಿಯಲ್ಲಿ ಅವ್ರು ಜನಿಸ್ತಾರೆ. ಫೆಬ್ರವರಿ 13ನೇ ತಾರೀಕು. ಎಲ್ಲಿ ಜನಿಸ್ತಾರಪ್ಪ ಅಂದ್ರೆ ಹೈದರಾಬಾದಲ್ಲಿ ಅವರು ಜನ್ಮವನ್ನು ಪಡೆದುಕೊಳ್ತಾರೆ. ಹರ್ ಫಾದರ್ ಡಾಕ್ಟರ್ ಅಘೋರನಾಥ್ ಚಟ್ಟೋಪಾಧ್ಯಾಯ ವಾಸ್ ಅ ಸೈಂಟಿಸ್ಟ್. ಇವ್ರ ಅಪ್ಪ ಏನಿರ್ತಾರೆ, ಅವ್ರ ಅಪ್ಪ ಯಾರು? ಡಾಕ್ಟರ್ ಅಘೋರನಾಥ್ ಅಂತಕ್ಕಂಥ ಚಟ್ಟೋಪಾಧ್ಯಾಯ ಅವರು. ಇವ್ರು ಏನಿರ್ತಾರಪ್ಪ ಅಂದರೆ ಒಬ್ಬ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾರು? ಅಘೋರನಾಥ್ ಚಟ್ಟೋಪಾಧ್ಯಾಯ. ಇವ್ರು ಯಾರು? ಈ ಒಂದು ಸರೋಜಿನಿ ನಾಯ್ಡು ಅವರ ತಂದೆ. ದೆನ್ ನೆಕ್ಸ್ಟ್ ಮತ್ತೆ ನಾವು ನೋಡ್ತಾ ಹೋದರೆ ಹರ್ ಮದರ್ ಮಿಸಸ್ ವಾರದಾ ಸುಂದರಿ. ಇವರ ತಾಯಿ ಯಾರು? ವರದಾ ಸುಂದರಿಯವರು. ಇವರು ಬೆಂಗಾಳಿ ಲ್ಯಾಂಗ್ವೇಜಲ್ಲಿ ಒಂದು ಪೊಯೆಟ್ ಹಾಕಿ ಪೊಯಮ್ಗಳನ್ನು ಬರೆಯುವ ವರ್ಕನ್ನು ಕೆಲಸವನ್ನು ಮಾಡ್ತಾಯಿದ್ರು. ಸರೋಜಿನಿ ನಾಯ್ಡು ಹ್ಯಾಡ್ ಅರ್ಲಿ ಎಜುಕೇಷನ್ ಇನ್ ಹೈದರಾಬಾದ್ ಆ್ಯಂಡ್ ಹೈಯರ್ ಎಜುಕೇಷನ್ ಇನ್ ಇಂಗ್ಲೆಂಡ್. ಈ ಒಂದು ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಷನನ್ನು ಎಲ್ಲಿ ಮುಗಿಸ್ರಪ್ಪ ಅಂದರೆ ಸರೋಜಿನಿ ನಾಯ್ಡು ಅವರು ಹೈದರಾಬಾದಲ್ಲಿ ಮುಗಿಸ್ತಾರೆ. ಮುಂದೆ ಒಂದು ಪದವಿ ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು ಇಂಗ್ಲೆಂಡ್ನಲ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ. ಓಕೆ, ಐ ಹೋಪ್ ಈ ಅಬೌಟ್ ದ ಪೋಯೆಟ್ ಕವಿ ಪರಿಚಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಓಕೆ ಅಂತ ಕಮೆಂಟ್ ಮಾಡಿರಿ. ವಿ ವಿಲ್ ಗೋ ಟು ದ ಇಂಟ್ರಡಕ್ಷನ್ ಆಫ್ ದ ಪೋಯಮ್ ಆರ್ ಅಬೌಟ್ ದ ಪೋಯಮ್. ಇನ್ ದಿಸ್ ಪೋಯಮ್ ಕೋರಮಂಡಲ್ ಫಿಶರ್ಸ್, ಸರೋಜಿನಿ ನಾಯ್ಡು ಡಿಸ್ಕ್ರೈಬ್ಸ್ ದ ಲೈಫ್ ಆಫ್ ಫಿಶರ್ ಮ್ಯಾನ್. ಈ ಒಂದು ಪೋಯಮಲ್ಲಿ ಯಾವ ಪೋಯಮ್ ರೀ? ಕೋರಮಂಡಲದ ಮೀನುಗಾರರು ಅಂತಕ್ಕಂಥ ಪದ್ಯದಲ್ಲಿ ಸರೋಜಿನಿ ನಾಯ್ಡು ಅವರು ವಿವರಣೆ ಕೊಡ್ತಾರೆ. ಡಿಸ್ಕ್ರೈಬ್ಸ್ ಮೀನ್ಸ್ ವಿವರಣೆ ಕೊಡು. ಯಾವುದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರಪ್ಪ ಅಂದರೆ ಅವರು ಲೈಫ್ ಆಫ್ ದ ಫಿಶರ್ ಮ್ಯಾನ್. ಈ ಮೀನುಗಾರರ ಜೀವನ ಯಾವ ರೀತಿ ಇದೆ, ದಿನನಿತ್ಯದ ಜೀವನ ಯಾವ ರೀತಿ ಇದೆ ಅನ್ನೋದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ವಿವರಣೆಯಲ್ಲಿ ಕೊಡ್ತಾ ಇದ್ದಾರೆ. ಪರ್ ಈಚ್ ಪೊಯೆಟಿಕ್ ಲೈನ್ಸ್ ದ ಲೀಡರ್ ಆಫ್ ದ ಫಿಶರ್ ಮ್ಯಾನ್ ಈಸ್ ಗಿವಿಂಗ್ ಅ ಕಾಲ್ ಟು ಹಿಸ್ ಕಾಮ್ರೇಡ್ ಟು ಸ್ಟಾರ್ಟ್ ದೇರ್ ವರ್ಕ್ ಅರ್ಲಿ ಇನ್ ದ ಮಾರ್ನಿಂಗ್. ಈ ಪದ್ಯದಲ್ಲಿ ಏನನ್ನ ನೋಡ್ಬೋದು? ದ ಲೀಡರ್ ಆಫ್ ಫಿಶರ್ ಮ್ಯಾನ್, ಈ ಮೀನುಗಾರರ ಗುಂಪಿನ ಒಬ್ಬ ನಾಯಕ ಏನು ಮಾಡ್ತಾನೆ? ಈಸ್ ಗಿವಿಂಗ್ ಎ ಕಾಲ್. ಕಾಲ್ ಮೀನ್ಸ್ ಕರಿತಾ ಇದ್ದಾನೆ. ಹೇಳ್ರಿ, ಎದ್ದೇಳ್ರಿ, ನಮ್ಮ ಕೆಲಸಕ್ಕೆ, ಎಲ್ಲಿ ಯಾವ್ದು ನಮ್ಮ ಮೀನು ಹಿಡಿತಕ್ಕಂಥ ಕೆಲಸಕ್ಕೆ ನಾವು ಹೋಗೋಣಂತ ಅವರನ್ನು ಕರಿತಾ ಇದ್ದಾನೆ. ಆ್ಯಂಡ್ ಸ್ಟಾರ್ಟ್ ದೇರ್ ಅರ್ಲಿ ಇನ್ ದ ಮಾರ್ನಿಂಗ್. ಸ್ಟಾರ್ಟ್ ದೇರ್ ವರ್ಕ್ ಇನ್ ದ ಅರ್ಲಿ ಇನ್ ದ ಮಾರ್ನಿಂಗ್. ನಾವು ಬೇಗನೆ ಏನಪ್ಪ ಅಂದ್ರೆ ನಮ್ಮ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ನಾಯಕ ಉಳಿದ ಮೀನುಗಾರರಿಗೆ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಕರೆಯನ್ನು ಕೊಡ್ತಾ ಇದ್ದಾನೆ, ಅವ್ರನ್ನ ಎಚ್ಚರಗೊಳಿಸ್ತಾ ಇದ್ದಾನೆ, ಕೆಲಸದಲ್ಲಿ ಇನ್ವಾಲ್ವ್ ಆಗುವಂಗೆ
ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಪೋಯಮನ್ನು ಯಾಕೆ ಇಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ನಾವು ಒಂದು ಪಾಯಿಂಟನ್ನು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಏನು ಅಳವಡಿಸ್ಕೊಳ್ಬೇಕಪ್ಪ ಅಂದ್ರೆ ನೀವು ಬೇಗ ಎದ್ದು ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕಂತಕ್ಕಂಥ ಮೆಸೇಜನ್ನು ಥೀಮನ್ನು ಈ ಒಂದು ಪೋಯಮ ಕೊಡುತ್ತೆ ಅಂತ ಹೇಳ್ತಾ ಇಲ್ಲಿ ಸರೋಜನ್ ನಾಯ್ಡು ಅವರನ್ನು ಇನ್ನೊಮ್ಮೆ ಅವರ ಭಾವಚಿತ್ರವನ್ನು ನೋಡ್ರಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಮೀನುಗಾರರು ಯಾವ ರೀತಿ ಮೀನನ್ನು ಹಿಡಿಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಈ ಒಂದು ಪೊಯೆಟಿಕ್ ಲೈನ್ಸಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಯಾವ ರೀತಿ ಹಕ್ಕಿ ಮೀನುಗಳನ್ನು ಹಿಡಿಲಾಕತ್ತದ, ಇವರು ಯಾವ ರೀತಿ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲಿ ನಾಯಕ ಯಾವ ರೀತಿ ಕರೆ ಕೊಡ್ತಾ ಇದ್ದಾನೆ, ಯಾವ ರೀತಿ ಆ ಒಂದು ಮೀನಿನ ಜಾಳಿಗೆಗಳನ್ನು ತೆಗೆದುಕೊಂಡು ಬರ್ರಿ ಅಂತಕ್ಕಂಥ ಒಂದು ಪಿಕ್ಚರಲ್ಲಿ ಒನ್ ಪಿಕ್ಚರ್ ಈಸ್ ಈಕ್ವಲ್ ದ್ಯಾನ್ 1000 ವರ್ಡ್ಸ್ ಅಂತಕ್ಕಂಥ ಒಂದು ಮಾತಿದೆ. ಅದೇ ರೀತಿ ಒಂದು ಪಿಕ್ಚರು 1000 ಪದಗಳನ್ನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಅದೇ ರೀತಿ ನಮ್ಮ ಪೋಯಮನ್ನು ನಾವು ನೋಡ್ತಾ ಹೋಗೋಣ. ಏನಿದೆ ನೋಡ್ರಿ. ರೈಸ್ ಬ್ರದರ್ಸ್ ರೈಸ್, ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್, ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಎ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್. Come, let us gather our nets from the shore and set our catamarains free to capture the leaping wealth of the tide, for we are the sons of the sea. ಯಾವ ರೀತಿ ಹೇಳ್ತಾ ಇದ್ದಾನೆ ನೋಡ್ರಿ ಇಲ್ಲಿ ನಾಯಕ, ಈ ಒಂದು ಮೀನುಗಾರರ ನಾಯಕ ಯಾವ ರೀತಿ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ರೈಸ್ ಬ್ರದರ್ಸ್ ರೈಸ್. ಡಿಯರ್ ಸ್ಟೂಡೆಂಟ್ಸ್, ನಾವು ವರ್ಡ್ಸ್ ಮೀನಿಂಗನ್ನು ಬರ್ದಿದ್ದೀನಿ, ನೀವು ಬರ್ಕೊಡ್ರಿ. ಮತ್ತೆ ನೀವು ಪುಸ್ತಕವನ್ನು ಅಥವಾ ಪೋಯಮನ್ನು ತೆಗೆದಾಗ ನಿಮ್ಗೆ ಈಸಿ ಆಗಲಿಕ್ಕೆ ಒಂದು ವೊಕ್ಯಾಬ್ಯುಲರಿ ಸ್ಟ್ರೆಂತು ಕೂಡ ನಿಮ್ಮದು ಶಬ್ದ ಸಂಪತ್ತು ಕೂಡ ಹೆಚ್ಚಾಗುತ್ತೆ. ಓಕೆ, ಏನು ಹೇಳ್ತಾ ಇದ್ದಾನೆ ನೋಡ್ರಿ. ರೈಸ್ ಬ್ರದರ್ಸ್ ರೈಸ್, ಏಳಿ ನನ್ನ ಅನ್ನ ತಮ್ಮಂದಿರ ಎದ್ದೇಳಿ. ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಏನಾಗ್ತಾ ಇದೆಯಪ್ಪ ಅಂದ್ರೆ ಈ ಒಂದು ಆಕಾಶದಲ್ಲಿ ಆಕಾಶ ಎಚ್ಚರ ಆಗ್ತಾ ಇದೆ, ಸೂರ್ಯ ಉದಯಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ನೀವು ಎಚ್ಚರಾಗ್ರಿ. ಪ್ರೇ ಟು ದ ಮಾರ್ನಿಂಗ್ ಲೈಟ್. ಆ ಒಂದು ಮುಂಜಾನೆ ಏನಾಗ್ತಾ ಇದೆಪ್ಪ ಅಂದ್ರೆ ಬೆಳಕು ಏನು ಮಾಡ್ತಾ ಇದೆ, ಈ ಒಂದು ಆಕಾಶವನ್ನು ಎಚ್ಚರಗೊಳಿಸ್ತಾ ಇದೆ, ಎಬ್ಬಿಸ್ತಾ ಇದೆ. ಮಾರ್ನಿಂಗ್ ಲೈಟ್. ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡೌನ್. ದ ವಿಂಡ್ ಲೈಸ್, ವಿಂಡ್ ಮೀನ್ಸ್ ಗಾಳಿ ಏನು ಮಾಡಿದೆ, ಮಲಗು. ಲೈಸ್ ಅಸ್ಲೀಪ್ ಮೀನ್ಸ್ ಮಲಗಿದೆ. ಯಾಕೆ ನೋಡ್ರಿ, ಮುಂಜಾನೆ ಒಂದು ಸ್ವಲ್ಪ ಗಾಳಿ ಇರಲ್ರಿ. ಯಾಕೆ ಇರಂಗಿಲ್ಲ, ಎಲ್ಲ ಶಾಂತವಾಗಿ ಯಾವ ರೀತಿ ಈ ಒಂದು ಗಾಳಿ ಮಲ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಯಾರಿಸನ್ ನೋಡ್ರಿ. ಸರೋಜನ್ ನಾಯ್ಡು ಅವ್ರದ್ದು ಯಾವ ರೀತಿ ಇದೆ. ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಎ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್ಸ್. ಈಗ ನೋಡ್ರಿ, ರಾತ್ರಿ ಈಗ ತಾನೇ ಹುಟ್ಟಿರ್ತಕ್ಕಂಥ 15-20 ತಿಂಗಳಾಗಿರ್ತಕ್ಕಂಥ ಒಂದು ಪುಟ್ಟ ಮಕ್ಕಳು ಅವು ಏನು ಮಾಡ್ತಾವಪ್ಪ ಅಂದ್ರೆ ರಾತ್ರಿ ಅಳ್ತಾವ, ಮುಂಜಾನೆ ಎಳಾನ ಮಕ್ಕೊಂಡ್ಬಿಡ್ತಾವ. ಆ ರೀತಿ ಏನಾಗಿದೆಪ್ಪ ಅಂತಂದ್ರೆ ಗಾಳಿ ಮಲ್ಕೊಂಡ್ಬಿಟ್ಟದ. ಯಾವ ರೀತಿ ಸೂರ್ಯೋದಯ, ಆರ್ಮ್ಸ್ ಆಫ್ ದ ಡಾನ್, ಈ ಸೂರ್ಯೋದಯದ ಸಮಯದಲ್ಲಿ ಯಾವ ರೀತಿ ಮಲ್ಕೊಂಡಿದೆ. ರಾತ್ರಿ ಎಲ್ಲ ಹತ್ತು ಯಾವ ರೀತಿ ಮಗು ಮಲ್ಕೋತದಲ್ಲ, ಚಿಕ್ಕ ಮಗು, ಆ ಒಂದು ತಾಯಿಯ ಮಗು, ಆ ರೀತಿ ಹೀಗೆ ಶಾಂತವಾಗಿ ಗಾಳಿ ಮಲ್ಕೊಂಡಿದ. ಅದಕ್ಕೆ ನಾವು ಈಗ ಯಾಕಂದ್ರೆ ನೋಡ್ರಿ, ನಾವು ಹಡಗಿನಲ್ಲಿ ಸಮುದ್ರದಲ್ಲಿ ಹೊಂಟಾಗ ಗಾಳಿ ಬೀಸ್ತಪ್ಪ ಅಂದ್ರೆ ನಾವು ಅಲ್ಲಿ ಒಂದು ಡೇಂಜರ್ ಝೋನ್ಸ್ಗಳು ಇರ್ತಾವೆ. ಅದಕ್ಕೆ ಹೀಗೆ ಶಾಂತವಾಗಿದೆ, ಅದಕ್ಕೆ ನಾವು ಹೀಗೆ ಎದ್ದು ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಕಮ್ ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್. ಬರ್ರಿ ನಮ್ಮ ಆ ಒಂದು ಬಲೆಗಳು ಅಥವಾ ಆ ಮೀನು ಹಿಡಿಲಿಕ್ಕೆ ಜಾಳಿಗೆಗಳಂತ ಕರಿತೀವಲ್ಲ, ಅವುಗಳನ್ನೆಲ್ಲ ಏನು ಮಾಡಬರ್ರಿ, ಸಂಗ್ರಹ ಮಾಡಬರ್ರಿ, ತಗೋಬರ್ರಿ, ಹಡಗಿನಲ್ಲಿ ಉಗಿಬರ್ರಿ. ಫ್ರಮ್ ದ ಶೋರ್ ಆ್ಯಂಡ್ ದ ಸೆಟ್ ಅವರ್ ಕ್ಯಾಟರಮನ್ಸ್ ಫ್ರೀ. ಏನು ಮಾಡಿರಿ, ಆ ಬಲೆಗಳನ್ನು ಜಾಳಿಗೆಗಳನ್ನು ತೆಗೆದುಕೊಂಡು ಸಮುದ್ರ ದಡಕ್ಕೆ ಬನ್ನಿ. ಆ್ಯಂಡ್ ಸೆಟ್ ಅವರ್ ಕ್ಯಾಟರಮನ್ಸ್ ಫ್ರೀ. ಆಮೇಲೆ ನಮ್ಮ ಹಡಗನ್ನು ಬೆಚ್ಚ್ರಿ, ಕಟ್ಟಿರ್ತಾರಲ್ರಿ, ಆ ಹಡಗನ್ನು ಕಟ್ಟಿದ್ದನ್ನು ಬೆಚ್ಚ್ರಿ, ನಡ್ರಿ ನಮ್ಮ ಕೆಲಸಕ್ಕೆ ಹೋಗೋಣ ಅಂತ ಇಲ್ಲಿ ನಾಯಕ ಎಲ್ಲ ಒಂದು ಅಣ್ಣ ತಮ್ಮಂದಿರಿಗೆ, ಮೀನುಗಾರರಿಗೆ ಕರೀತಾ ಇದ್ದಾನೆ. ಕ್ಯಾಟಮರನ್ಸ್ ಮೀನ್ಸ್ ಹಡಗು, ಕಟ್ಟಿರ್ತಕ್ಕಂಥ ಹಡಗನ್ನು ಬಿಚ್ಚೋದು. ಫ್ರೀ ಮೀನ್ಸ್ ಬಿಚ್ಚೋದು ಬಳಗ ಫ್ರೀ ಆಗ್ತದಲ್ಲ. ಟು ಕ್ಯಾಪ್ಚೂರ್ ದ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್, ಫಾರ್ ವಿ ಆರ್ ದ ಸನ್ಸ್ ಆಫ್ ದ ಸೀ. ಟು ಕ್ಯಾಪ್ಚೂರ್ ಮೀನ್ಸ್ ಹಿಡಿಬೇಕು. ಏನು ಹಿಡಿಬೇಕು, ಸಮುದ್ರದ ಸಂಪತ್ತನ್ನು. ಲೀಪಿಂಗ್ ವೆಲ್ತ್ ಅಂದ್ರೆ ಅವು ಹಾರ್ತಾ ಇರ್ತಾವೆ, ನೀರಲ್ಲಿ ಓಡಾಡ್ತಾ ಇರ್ತಾವೆ. ಅವುಗಳನ್ನು ಏನು ಮಾಡಬೇಕು ನಾವು, ಆ ಅಲೆಗಳಲ್ಲಿರ್ತಕ್ಕಂಥ ಆ ಒಂದು ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಸಂಪತ್ತು ಯಾವುದು, ಮೀನು. ಆ ಮೀನಿನ ಸಂಪತ್ತನ್ನು ನಾವೇನು ಮಾಡಬೇಕು, ಹಿಡ್ಕೊಂಡು ನಾವು ತರಬೇಕು. ಫಾರ್ ವಿ ಆರ್ ದ ಸನ್ಸ್ ಆಫ್ ದ ಸೀ. ನಾವು
ಯಾರಪ್ಪ ಅಂದ್ರೆ ಸಮುದ್ರದ ಮಕ್ಕಳು. ಯಾಕಿಲ್ಲಿ ಸಮುದ್ರದ ಮಕ್ಕಳು ಅಂತ ಸರೋಜಿನಿ ನಾಯ್ಡು ಅವರು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಈಗ ಒಬ್ಬಕ್ಕೆ ತಾಯಿ ತನ್ನ ಮಕ್ಕಳಿಗೆ ಊಟವನ್ನು ಹಾಕ್ತಾಳೆ, ಆ ರೀತಿ ಇಲ್ಲಿ ಸಮುದ್ರದಲ್ಲಿ ಮೀನು ಹಿಡ್ಕೊಂಬಂದು ಅದನ್ನೇ ಊಟ ಮಾಡ್ತಾರಪ್ಪ ಅಂದ್ರೆ ಅವ್ರು ಯಾರ ಮಕ್ಕಳು? ಸಮುದ್ರದ ಮಕ್ಕಳೇ ಅಂತ ಇಲ್ಲಿ ಸರೋಜಿನಿ ನಾಯ್ಡು ಅವರು ಅದ್ಭುತವಾಗಿರ್ತಕ್ಕಂಥ ಹೋಲಿಕೆಯನ್ನು ನಾವಿಲ್ಲಿ ನೋಡ್ಬೋದು. ಡಿಯರ್ ಲರ್ನರ್ಸ್ ಆಫ್ ಇಂಗ್ಲೀಷ್, ಐ ಹೋಪ್ ನಿಮಗೆ ಫಸ್ಟ್ ಸ್ಟ್ಯಾನ್ಜಾ ಕ್ಲಿಯರಾಗಿ ಅರ್ಥ ಇದೆ ಅಂತ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಓಕೆ ಕಂಟಿನ್ಯೂ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟ್ಯಾನ್ಜಾನ ನಾವು ಕಂಟಿನ್ಯೂ ಮಾಡೋಣ. ಓಕೆ. No longer delay, let us hasten away in the track of the seagull's call. The sea is our mother, the cloud is our brother, the waves are the comrades all. What though we toss at the fall of the sun, where the hand of the sea god drives, he who holds the storm by the air will hide in his breast our lights. No longer delay, my dear brothers, ತಡ ಮಾಡಬೇಡ್ರಿ, ಹೇಳ್ರಿ ಜಲ್ದಿ ನಮ್ಮ ಕೆಲಸಕ್ಕೆ ಹೋಗೋಣ. ಲೆಟ್ ಅಸ್ ಹ್ಯಾಸನ್ ಅವೇ, ಅವಸರ ಮಾಡಿರಿ. ಹ್ಯಾಸನ್ ಅಂದರೆ ಏನು ರೀ? ಅವಸರ ಮಾಡಿರಿ, ಹೇಳ್ರಿ ಹೋಗೋಣ ನಮ್ಮ ಕೆಲಸಕ್ಕೆ. ಇನ್ ದ ಟ್ರ್ಯಾಕ್ ಆಫ್ ದ ಸೀಗಲ್ಸ್ ಯಾವ ಹಾದಿಯಲ್ಲಿ ಹೋಗೋಣ ನಾವು? ಸೀಗಲ್ಸ್, ಸಮುದ್ರದ ಹಕ್ಕಿಗಳು, ಸಮುದ್ರದ ಪಕ್ಷಿಗಳು ಯಾಕೆ ಹೋಗ್ತಾವ್ರಿ? ಅದರ ಹಾದಿ ಒಳಗೆ ನಾವು ಯಾಕೆ ಹೋಗ್ಬೇಕು? ಯಾಕಂದ್ರೆ ಮೀನು ಹಿಡಿತಾವಲ್ಲ, ಹೋಗಿ ಕೊಕ್ಕೆ ಒಳಗಿಂದ ಹಿಡಿತಾವಲ್ಲ, ಆ ರೀತಿ ಮೀನು ಎಲ್ಲಿದಾವನು ಗೊತ್ತಾಗ್ತದೆ, ಆ ಹವ ನಮಗೆ ತೋರಿಸ್ಕೊಡ್ತಾವೆ. ಅದಕ್ಕೆ ಆ ಹಾದಿಯಲ್ಲಿ ನಾವೇನು ಮಾಡೋಣ? ಹೋಗೋ ನಡ್ರಿ ಅಂತ ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಇಲ್ಲಿ ನಾಯಕ. ಕಡಲ ಹಕ್ಕಿಗಳ ಹಾದಿಯಲ್ಲಿ ಹೋಗೋ ನಡ್ರಿ, ಅವು ಜಲ್ದಿ ಹೋಗ್ತಾವೆ, ಎಲ್ಲ ಮೀನು ತಿಂತಾವೆ, ಅದಕ್ಕಿಂತ ಮೊದಲೇ ನಾವು ಮೀನುಗಳನ್ನು ಹಿಡ್ಕೊಂಬರ್ಬೇಕು, ತಡ ಮಾಡಬೇಡ್ರಿ, ಹೇಳ್ರಿ ಅವಸರದಿಂದ ಅಂತ ಹೇಳ್ತಾ ಇದ್ದಾನೆ. ದ ಸೀ ಈಸ್ ಅವರ್ ಮದರ್, ಈ ಒಂದು ಸಮುದ್ರನೇ ನಮ್ಮ ತಾಯಿ. ಯಾಕಂತ ಹೇಳಿದ್ದೀನಿ, ಯಾಕಂದ್ರೆ ಆ ಒಂದು ಸಮುದ್ರದ ಮೀನುಗಳನ್ನು ಹಿಡ್ಕೊಂಡೆ ಅವ್ರು ಏನು ಮಾಡ್ತಾ ಇದ್ದಾರೆ? ದಿನನಿತ್ಯದ ಊಟ ಉಪಜೀವನವನ್ನು ಅದನ್ನೊಂದು ಸ್ವಲ್ಪ ಮಾರಿ ಉಪಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಒಬ್ಬ ತಾಯಿ ಯಾವ ರೀತಿ ಮಕ್ಕಳಿಗೆ ಅನ್ನವನ್ನು ಕೊಡ್ತಾಳೆ, ಈ ಅನ್ನವನ್ನು ಕೊಡಿಸ್ತಕ್ಕಂಥ ಕೆಲಸ ಅವ್ರು ಸಮುದ್ರ ಮಾಡುತ್ತೆ. ಅದಕ್ಕೋಸ್ಕರ ಅವರು ಸಮುದ್ರನೇ ನಮ್ಮ ತಾಯಿ ಅಂತ ಹೇಳ್ತಾ ಇದ್ದಾರೆ. ದ ಕ್ಲೌಡ್ ಈಸ್ ಅವರ್ ಬ್ರದರ್. ಕ್ಲೌಡ್ ಅಂದರೆ ಏನು ರೀ? ಮೋಡ. ಮೋಡನೇ ನಮ್ಮ ಅನ್ನ. ಯಾಕಿಲ್ಲಿ ಅನ್ನ ಆಗುತ್ತೆಪ್ಪ ಅಂದ್ರೆ ಮೋಡ. ಬ್ರದರ್ ಯಾಕೆ ಆಗ್ತಾನೆ ಅಂದರೆ ಮೋಡ ಇಲ್ಲಿ, ಯಾಕಂದ್ರೆ ಮೋಡ ಇದ್ದಾಗ ಗಾಳಿ ಬಿಸಂಗಿಲ್ಲ, ಶಾಂತಿ ಇರುತ್ತೆ. ಅದಕ್ಕೋಸ್ಕರ ಇವರನ್ನು ಕಾಪಾಡ್ತಾರೆ, ಇವ್ರ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ. ಅನ್ನ ಹೆಂಗೆ ತಮ್ಮಗೆ ಹೆಲ್ಪ್ ಮಾಡ್ತಾನಲ್ಲ ಆ ರೀತಿ. ದ ವೇವ್ಸ್ ಆರ್ ಅವರ್ ಕಾಮ್ರೇಡ್ಸ್ ಆಲ್. ವೇವ್ಸ್ ಅಂದ್ರೆ ಅಲೆಗಳು ಬಂದು ಅಂದ್ರೆ ಚಲ್ಲಾಪಿಲ್ಲಿ ಒಂದು ಸರಾಗವಾಗಿರ್ತಕ್ಕಂಥ ಈ ಒಂದು ಹಡಗಿನ ಮೂಮೆಂಟ್ ಆಗಂಗಿಲ್ಲ ರೀ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಹೆಂಗೆ ನಮ್ಮ ಕಷ್ಟದಿಂದ ಕಾಪಾಡ್ತಾರಲ್ಲ ಆ ರೀತಿ ಈ ಒಂದು ಅಲೆಗಳು ಏನು ಮಾಡ್ತಾವಪ್ಪ ಅಂತ ನಮ್ಮ ಫ್ರೆಂಡ್ಸ್ ಇದ್ದಂಗೆ. ಅವು ಕಾಮ್ರೇಡ್ಸ್ ಅಂದರೆ ಏನು? ಸಂಗಡಿಯವರು, ಫ್ರೆಂಡ್ಸು. ಅವರು ಕೂಡ ಈ ಅಲೆಗಳು ನಮ್ಮನ್ನು ಕೆಡುವುದಿಲ್ಲ, ಈ ಸಮುದ್ರದಲ್ಲಿ ಬರೋದಿಲ್ಲ, ಯಾಕಂದರೆ ಅವರೆಲ್ಲ ನಮ್ಮ ಸಂಗಡಿಗರು, ಗೆಳೆಯರು ಅಂತ ಹೇಳ್ತಾ ಇದ್ದಾನೆ ನಾಯಕ. ನೆಕ್ಸ್ಟ್ ನೋಡ್ರಿ, ವಾಟ್ ಡು ವಿ ಟಾಸ್ ಅಟ್ ದ ಫಾಲ್ ಆಫ್ ದ ಸನ್, ಫೇರ್ ದ ಹ್ಯಾಂಡ್ ಆಫ್ ದ ಸಿ ಗಾಡ್ ಡ್ರೈವ್ಸ್. ವಾಟ್ ಡು ವಿ ಟಾಸ್ ಅಟ್ ದ ಫಾಲ್ ಆಫ್ ದ ಸನ್. ನಾವು ಏನು ಮಾಡಬೇಕು? ಫಾಲ್ ಆಫ್ ದ ಸನ್, ಫೇರ್ ದ ಹ್ಯಾಂಡ್ ಆಫ್ ದ ಸಿ ಗಾಡ್ ಡ್ರೈವ್ಸ್. ನಾವು ಎಲ್ಲೇ ಅಲೆ ಬಂದರೂ ಕೂಡ, ಏನೋ ಹೆಚ್ಚು ಕಡಿಮೆ ಆದರೂ ಕೂಡ, ಡೇಂಜರ್ ಝೋನ್ ಅಪಾಯ ಬಂದರೂ ಕೂಡ, ಸಿ ಗಾಡ್ ಡ್ರೈವ್ಸ್, ಸಮುದ್ರ ದೇವರು ನಮ್ಮನ್ನು ಏನು ಮಾಡ್ತಾರೆ? ದಂಡಿಗೆ, ಸಮುದ್ರ ದಡಕ್ಕೆ ತೆಗೆದುಕೊಂಡು ಆ ಒಂದು ಕಾಣದ ಸಮುದ್ರ ದೇವನ ಕೈ ನಮ್ಮ ಮೇಲೆ ಆಶೀರ್ವಾದ ಇದ್ದೇ ಇರುತ್ತೆ. ನಮ್ಮನ್ನು ಕಷ್ಟದಿಂದ ಕಾಪಾಡ್ಕೊಂಡು ಬರ್ತಾರೆ ಆ ಸಮುದ್ರ ದೇವರು. ಹೇಳ್ರಿ ಹೋಗೋಣ. He who holds the storm by the air will hide in his breast our lives. ಯಾವ ರೀತಿ ತನ್ನ ತಾಯಿ ತನ್ನ ಮಗುವನ್ನು ತನ್ನ ಎದೆ ಮೇಲೆ ಇಟ್ಕೊಂಡು ಕಾಪಾಡ್ತಾಳಲ್ಲ, ಅದೇ ರೀತಿ ಈ ಒಂದು ಸಮುದ್ರ ದೇವ ನಮ್ಮನ್ನು, ಸ್ಟಾರ್ಮ್ ಅಂದರೆ ಬಿರುಗಾಳಿ, ಹೋಲ್ಡ್ಸ್ ಅಂದರೆ ಹಿಡಿ, ಆ ರೀತಿ ಬಿರುಗಾಳಿ ಯಾವುದೇ ಒಂದು ಕಷ್ಟ ಅಪಾಯದಿಂದ ತಾಯಿ ಯಾವ ರೀತಿ ತನ್ನ ಮಗುವನ್ನು ಎದೆ ಮೇಲೆ ಇಟ್ಕೊಂಡು ಕಾಪಾಡ್ತಾಳಲ್ಲ, ಅದೇ ರೀತಿ ಆ ಒಂದು ಸಮುದ್ರ ದೇವ ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಜೀವಗಳನ್ನು ಅಂತ ಎಷ್ಟು ಅದ್ಭುತವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಸರೋಜಿನಿ ನಾಯ್ಡು ಅವರು ಬಿಂಬಿಸಿದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕ್ರಿ. ಓಕೆ, ಸೆಕೆಂಡ್ ಸ್ಟ್ಯಾನ್ಜು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಕೂಡ. ಥರ್ಡ್ ಸ್ಟ್ಯಾನ್ಜ ನೋಡ್ತಾ ಹೋಗೋಣ್ರಿ. ಹಿಯರ್ ಇಸ್ ದ ಅಟ್ಮಾಸ್ಫಿಯರ್ ಆಫ್ ದ ಸೀ ಸೈಡ್. ಸಮುದ್ರದ ಸಮುದ್ರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ನಿಸರ್ಗದ ಸೌಂದರ್ಯವನ್ನು ಈ ಒಂದು ಲಾಸ್ಟ್ ಸ್ಟ್ಯಾನ್ಜಾದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಸ್ವೀಟ್ ಈಸ್ ದ ಸೇಡ್ ಆಫ್ ಕೊಕೊನಟ್ ಗ್ಲೇಡ್. ಯಾವ ರೀತಿ
ಆ ಒಂದು ವಾತಾವರಣ ಸಿಹಿಯಾಗಿದೆ. ಯಾವ ರೀತಿ ಸಿಹಿಯಾಗಿದೆ? ಈ ತೆಂಗಿನ ತೋಟದ ನೆರಳಿನಲ್ಲಿ ಕೂತ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫೀಲ್ ಬರುತ್ತೆ, ಬಹಳಷ್ಟು ಸುಂದರವಾಗಿರುತ್ತೆ. ಆ ನೆರಳು ಅದ್ಭುತ ಸಿಹಿಯಾಗಿದೆ ಅಂತ ಹೇಳ್ತಿದ್ದಾರೆ. ಕೊಕೊನಟ್ ಗ್ಲೇಡ್ ಅಂದರೆ ಏನು? ತೋಟ. ತೆಂಗಿನ ತೋಟದ ನೆರಳು ಅತ್ಯಂತ ಸಿಹಿಯಾಗಿದೆ. ಆ್ಯಂಡ್ ದ ಸೆಂಟ್ ಆಫ್ ದ ಮ್ಯಾಂಗೋ ಗ್ರೋ. ಸೆಂಟ್ ಮೀನ್ಸ್ ಪರಿಮಳ. ಈಗ ನೋಡ್ರಿ, ಮನ್ಯಾಗ ಒಂದು 4 ಮಾವಿನ ಹಣ್ಣು ನೀಡ್ರಿ, ಮನೆಯೆಲ್ಲ ಅದೇ ಸ್ಮೆಲ್ ಇರ್ತದೆ. ನಾವು ಪರ್ಫ್ಯೂಮ್ ಹೊಡ್ಕೋತೀವಿ, ಒಂದು ತಾಸು ಬಿಟ್ಟು ಹೋಗ್ಬಿಡ್ತದೆ. ಬಟ್ ಆ ರೀತಿಯಾಗಿರ್ತಕ್ಕಂಥ ಪರಿಮಳ ಏನಿದೆ, ತೆಂಗಿನ ತೋಟದ ಪಕ್ಕದಲ್ಲಿ ಏನಿದೆ? ಮಾವಿನ ತೋಟ ಇದೆ. ಆ ಮಾವಿನ ತೋಟದ ಪರಿಮಳ ಅದ್ಭುತವಾಗಿದೆ. ನೋಡ್ರಿ, ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತೀವಲ್ಲ, ಆ ರೀತಿ ಎಷ್ಟು ಅದ್ಭುತವಾಗಿ ನಮ್ಮ ಸರೋಜಿನಿ ನಾಯ್ಡು ಅವರು, ನೈಟಿಂಗೇಲ್ ಆಫ್ ಇಂಡಿಯಾ, ಈ ಒಂದು ಪೋಯಮನ್ನು ಬರೆದಾರೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ. And sweeter the sands at the full o'er the moon with the sound of the voices we love. The sweeter the sands at the full over the moon. ಇಲ್ಲಿ ನೋಡ್ರಿ, ಸ್ವೀಟ್ ಎಷ್ಟು ಮಸ್ತಾಗಿ ಕಾಣುತ್ತೆ. ರಾತ್ರಿ ಸಮುದ್ರ ಏನು ಮಾಡುತ್ತೆ? ಅದರ ದಂಡೆಯಲ್ಲಿ ಮರಳನ್ನು ತಂದುಬಿಟ್ಟಿರುತ್ತೆ. ಆ ಮರಳಿನಲ್ಲಿ ರಾತ್ರಿಯ ಸಮಯದಲ್ಲಿ ಓವರ್ ದ ಮೂನ್ ಬೆಳದಿಂಗ ಬಿದ್ದರೆ ಇಷ್ಟು ಮಸ್ತಾಗಿ ಕಾಣಿಸುತ್ತೆ ನೋಡ್ರಿ, ಮಿಂಚದ ಹಾಗೆ. ಹವಳ ನಕ್ಷತ್ರಗಳು ಯಾವ ರೀತಿ ಮಿಂಚ್ತಾವಲ್ಲ ಆ ರೀತಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮರಳನ್ನು, ಉಸುಕನ್ನು ನಾವು ನೋಡ್ಬೋದು. ಅಲ್ಲಿ ನಮ್ಗೆ ಇಷ್ಟವಾಗಿರ್ತಕ್ಕಂಥ ಶಬ್ದಗಳು, ವಾಯ್ಸಸ್ ವಿ ಲವ್, ಧ್ವನಿ ನೋಡ್ರಿ, ಆ ಗಾಳಿಯ ಆ ಒಂದು ಗಿಡದ ಸ್ಮೆಲ್ಲು, ಮಾವಿನ ಹಣ್ಣಿನ ಸ್ಮೆಲ್ಲು, ತೋಟ, ಅದು ನೀರಿನ ಹರಿವು, ಪಕ್ಷಿಗಳ ಹಾಡು, ಚಿರ್ಪಿಂಗ್, ಕೂಗಾಟ, ಚೀರಾಟ, ಅದ್ಭುತ. But we sweeter, oh brothers, the kiss of the spray and the dance of the wild foams glee. ಇಲ್ಲಿ ನೋಡ್ರಿ, ಬಟ್ ಸ್ವೀಟರ್, ಓ ಬ್ರದರ್ಸ್, ಅದ್ಭುತ, ಭಾಳ ಮಸ್ತ ಇದೆ ನನ್ನ ತಮ್ಮಂದಿರ. ದ ಕಿಸ್ ಆಫ್ ದ ಸ್ಪ್ರೇ, ನೋಡ್ರಿ, ನೀರಿನ ಅಲೆಗಳು ಬಂದಾಗ ಅವು ನೀರು ಚಿಮ್ಮಿ ನಮ್ಮ ಬಾಡಿಗೆ ಇದಾಗ್ತದಲ್ಲ, ದಟ್ ಈಸ್ ಕಾಲ್ಡ್ ಕಿಸ್. ಆ ಒಂದು ನೀರಿನ ತುಂತುರು ಹನಿಗಳ ಮುತ್ತು ಅದ್ಭುತವಾಗಿದೆ. ಆ್ಯಂಡ್ ದ ಡ್ಯಾನ್ಸ್ ಆಫ್ ದ ವೈಲ್ಡ್ ಫ್ಲೋಮ್ಸ್ ಗ್ಲೀ, ನಾವು ಆ ನೀರಲ್ಲಿ ಕುಣಿದಾಡಿದ್ರೆ, ನೃತ್ಯ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಸಮುದ್ರದ ಅಲೆಗಳ ನೀರಿನ ಮುತ್ತನ್ನು ನಾವು ಪಡಿಬೋದು. ಅತ್ಯಂತ ಅದ್ಭುತವಾಗಿದೆ. ಫೋಮ್ ಮೀನ್ಸ್ ಆ ಬುರುಗು ಅಂತ ಕರಿತೀವಲ್ಲ, ಆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ರೋ ಬ್ರದರ್ಸ್ ರೋ ಟು ದ ಎಡ್ಜ್ ಆಫ್ ದ ವರ್ಜ್ ವೇರ್ ದ ಲೋ ಸ್ಕೈ ಮೀಟ್ಸ್ ವಿತ್ ದ ಸೀ. ಯಾವಾಗ ಲೋ ಸ್ಕೈ, ಯಾಕಂದ್ರೆ ಸಮುದ್ರ, ಈಗ ನೋಡ್ರಿ, ಸಮುದ್ರದಾಗ ಹುಟ್ಟಿದಂಗೆ ಆಗುತ್ತೆ ಆ ಸೂರ್ಯ. ಆ ರೀತಿ ಏನಪ್ಪ ಅಂತಂದ್ರೆ, ನೀವೇನು ಮಾಡಿರಿ, ಸಾಲಾಗಿ ಬರ್ರಿ, ನಾವೇನು ಮಾಡೋಣಪ್ಪ ಅಂತಂದ್ರೆ ನಮ್ಮ ಕೆಲಸಕ್ಕೆ ಹೋಗೋಣ. ಇದು ಟೈಮ್ ಟು ಡೂ ದ ವರ್ಕ್, ನಮ್ಮ ಕೆಲಸ ಮಾಡೋಕ್ಕೆ ಟೈಮು, ಅದಕ್ಕೆ ಹೇಳ್ರಿ ಅಂತ ಯಾವ ರೀತಿ ಒಂದು ಸಮುದ್ರದ ಈ ಒಂದು ಮೀನುಗಾರ ನಾಯಕ ಕರೆಯನ್ನು ಕೊಡ್ತಾ ಇದ್ದಾನೆ, ಯಾವ ರೀತಿ ಬ್ಯೂಟಿ ಆಫ್ ದ ನೇಚರನ್ನು ಇಲ್ಲಿ ಸರೋಜಿನಿ ನಾಯ್ಡು ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದನ್ನು ನಾವು ಕ್ಲಿಯರಾಗಿ ನೋಡಿದ್ವಿ. ಡಿಯರ್ ಲರ್ನರ್ಸ್ ಆಫ್ ಇಂಗ್ಲೀಷ್, ನಿಮಗೆ ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ರೆ ಈ ವಿಡಿಯೋ ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಕ್ಲಾಸ್ ಯು ಕ್ಯಾನ್ ಗಿವ್ ದ ಲೈಕ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಅಂತ ಹೇಳ್ತಾ, ಮತ್ತೊಂದು ಕ್ಲಾಸ್ನೊಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ, ಬೈ, ಸಿ ಯು ಸೂನ್.